ಹಾಗೆ ಇಲ್ಲಿ ಕಾಣುವುದು ವಿಶ್ವಲಭ ತೀರ್ಥರು ಅಂತ ನಮ್ಮ ತರದ ಒಂದು ದೇಹ. ಆದರೆ ಆತ್ಮ ಅದು ಸಾಮಾನ್ಯ ಮಾನವರ ಆತ್ಮ ಅಲ್ಲ, ಅದೊಂದು ದೇವತಾತ್ಮ, ಅದು ಸಾಮಾನ್ಯವಾದ ಆತ್ಮ ಅಲ್ಲ. ಅವರಿಗೆ ಸನ್ಯಾಸ ಹುಡುಕಿಕೊಂಡು ಬಂದಿದೆ. ಅವರ ತಾಯಿ ಹೇಳ್ತಾ ಇದ್ರು, ಎಲ್ಲ ಮಕ್ಕಳು ಹುಟ್ಟಿದಾಗ ಡಾಕ್ಟರ್ಗಳಿಗೆ ಎತ್ಕೊಂಡು ಬರ್ತಾರೆ, ಹೀಗೆಲ್ಲ ಆಗುತ್ತೆ. ಪಾಡಿಗಾರು ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಹುಟ್ಟಿದ ಮಗು ಹುಟ್ಟಬೇಕಾದ್ರೆ ಎಲ್ಲರೂ ಸೇರಿ ದೇವರಿಗೆ ಮಂಗಳಾರತಿ ಶಂಖನಾದ ಮಾಡಿ ಕೃಷ್ಣಾವತಾರದ ಸಂಭ್ರಮವನ್ನು ಹೇಗೆ ಆಚರಣೆ ಮಾಡಿದ್ದಾರೆ, ವಿಶ್ವಲಭ ತೀರ್ಥರ ಆ ಜನ್ಮದ ಅವತಾರವನ್ನು ಹಾಗೆ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ. ಆ ದೇವತಾ ಸನ್ನಿಧಾನದಲ್ಲಿ ಜನ್ಮ ಆಗಿ ಶಂಖನಾದ ಮಾಡಿದ್ದಕ್ಕೆ ಸಾವಿರಾರು ಜನರ ಒಂದು ಸೌಖ್ಯಕ್ಕೆ ಕಾರಣವಾಗುವಂತಹ ವ್ಯಕ್ತಿತ್ವವನ್ನು ದೇವರವರಿಗೆ ಒದಗಿಸಿಕೊಟ್ಟಿದ್ದಾನೆ. ಹಾಗಾಗಿ ಸಾಮಾನ್ಯ ಚೇತನ ಅಂತ ಯಾರು ಪರಿಗಣಿಸಿಲ್ಲ. ಅವರ ಪ್ರಭಾವಗಳು ನಮ್ಗೆ ಗೊತ್ತಾಗ್ತಾ ಇದೆ. ಈ ಯತಿ ಪರಂಪರೆಯಲ್ಲಿ, ಗುರುರಾಜರ ಪೀಠದ ಪರಂಪರೆಯಲ್ಲಿ ಬಂದವರೆಲ್ಲ ದೇವತೆಗಳೇ ಬರ್ತಾ ಇದ್ದಾರೆ, ಯಾರು ಮಾನವರು ಬರ್ತಾ ಇಲ್ಲ, ದೇವತೆಗಳೇ ಬರ್ತಾ ಇದ್ದಾರೆ. ನಗುಮುಖದಲ್ಲಿ ಇರ್ತಾರೆ, ಯಾವುದೇ ಲಾಭಗಳನ್ನ ಬಯಸದೆ ಇವರನ್ನ ಸಹಜವಾಗಿ ಪ್ರೀತಿಸುವ ಒಂದಷ್ಟು ಜನರು ಇದ್ದಾರೆ.